ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್ ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತಿನ ನಮ್ಮ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅಂತ ಗೊತ್ತಾ? ಇವರು ಕನ್ನಡ ಚಿತ್ರರಂಗದ ಪ್ರಮುಖ ಖಳನಾಯಕರಲ್ಲಿ ಒಬ್ಬರು. ಖಳನಾಯಕರೂ ಹೌದು, ಪೋಷಕ ನಟರೂ ಹೌದು, ಅಷ್ಟೇ ಅಲ್ಲದೆ ರಂಗಭೂಮಿಯಲ್ಲೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಸೀರಿಯಲ್ಗಳಲ್ಲೂ ಕೂಡ ಇವರು ಪ್ರಮುಖ ಪಾತ್ರಗಳನ್ನು ಮಾಡ್ತಾ ಬಂದಿದ್ದಾರೆ. ಇಷ್ಟೆಲ್ಲ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರೇ ನಿಮ್ಮ ನೆಚ್ಚಿನ ರಮೇಶ್ ಪಂಡಿತ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಲೈಫ್ ಹೇಗಿದೆ? ಸೂಪರ್, ಫೈನ್, ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಓಕೆ ಸರ್, ನೀವು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ಆವಾಗ ಬುದ್ಧಿ ಬಂದಿರಲಿಲ್ಲ ಒಂದಷ್ಟು. ಅಂದರೆ ಹುಟ್ಟು ಬೆಳೆದಿದ್ದು ಚಾಮರಾಜಪೇಟೆ, 3ನೇ ರೋಡು, 5ನೇ ಕ್ರಾಸು. ಕಾರ್ನಲ್ಲಿ ಒಂದು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು, ಅದರ ಪಕ್ಕದ ಮನೆ. ಓಕೆ. ಅದೇ ರಸ್ತೆಯಲ್ಲೇ ಹೊನ್ನಪ್ಪ ಭಾಗವತರ ಮನೆ. ಸ್ವಲ್ಪ ಪಕ್ಕದಲ್ಲಿ ಕ್ರಾಸ್ ಇತ್ತು. ಕ್ರಾಸಲ್ಲಿ ಬಂದರೆ ನಮ್ಮ ದೇವರಾಜ್ ಅವರ ಮಿಸಸ್ ಅವ್ರ ಮನೆ. ಒಂಚೂರು ಮುಂದೆ ಬಂದರೆ ಪ್ರೇಮ ಅವರು ಅಲ್ಲೇ ಬೆಳೆದಿದ್ದು. ಸುಮಾರು ಜನ ಚಾಮರಾಜಪೇಟೆ ಸುಮಾರು ಜನ ಇದ್ರು. ಬಹಳ ಫೇಮಸ್ ಚಾಮರಾಜಪೇಟೆ. ಬಿಕಾಸ್ ಹೆಸರೇನೇನೆ ನಮ್ಮ ಜೈ ಚಾಮರಾಜೇಂದ್ರ ಒಡೆಯರ ಹೆಸರಿನಲ್ಲಿ ಕಟ್ಟಿರೋ ಊರು ಚಾಮರಾಜಪೇಟೆ ಅಂತ. ನೆನಪುಗಳು ತುಂಬಾ ಚೆನ್ನಾಗಿ. 5ನೇ ರೋಡಲ್ಲಿ ಒಂದು ಮಕ್ಕಳ ಕೂಟ ಇತ್ತು, ಹೋಗ್ತಾ ಇತ್ತು ಆಟ ಆಡಕ್ಕೆ ತುಂಬಾ. ಆಮೇಲೆ ಕಾರ್ಪೊರೇಷನ್ ಸ್ಕೂಲ್ ಇತ್ತು, ಅದ್ರ ಪಕ್ಕದಲ್ಲಿ ಒಂದು ಈದ್ಗಾ ಮೈದಾನ ಅಂತಿತ್ತು. ಭಾನುವಾರದ ದಿನ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಅಲ್ಲಿಯೇ ನಮ್ಮ ಜೀವನ. ಮನೆಗೆ ಬರ್ತಿರ್ಲಿಲ್ಲ? ಇಲ್ಲ, ಅಲ್ಲಿ ಯಾವುದೋ ಒಂದು ಎದುರುಗಡೆ ದೇವಿ ಭವನ್ ಅಂತಿತ್ತು. ಅಲ್ಲಿ ಕಾಫಿ ಕುಡ್ಕೊಂಡು, ಇಡ್ಲಿ ತಿನ್ಕೊಂಡು, ಪಲಾವ್ ತಿನ್ಕೊಂಡು, ಮುಂಬಿಸೆ ಬಡಬಾರ್ ತಿನ್ಕೊಂಡು ಇಡೀ ದಿನ ಅಲ್ಲಿ ಕ್ರಿಕೆಟ್ ಆಡ್ಕೊಂಡು ಜೀವನ ಕಳೀತಾ. ಭಾನುವಾರ ಬಂತು ಅಂದ್ರೆ ಮಜಾ. ಅಷ್ಟೇ, ಮನೆಗೆ ಸಿಗ್ತಾನೆ ಇರಲಿಲ್ಲ. ಅದ್ಭುತವಾಗಿತ್ತು. ಓಕೆ. 61ನಲ್ಲಿ ನೀವು ಹುಟ್ಟಿರೋದು? ಮಾಡ್ಲು 1961 ಮಾಡ್ಲಿ ನಾನು. ಅವಾಗಿನ್ನ ಕರ್ನಾಟಕ ಅಂತಾನೆ ಆಗಿರ್ಲಿಲ್ಲ, ಮೈಸೂರು ರಾಜ್ಯ ಅಂತಾನೆ ಇತ್ತು. ಹೌದು. ಇಷ್ಟು ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್, ಹಿಂಗನ್ಬಿಟ್ರೆ. ಓಕೆ, ನೀವು ಹೇಳಿ. ಮೈಸೂರು ಸಂಸ್ಥಾನ ಇದ್ದಿದ್ದು ಕರ್ನಾಟಕ ಆಗಿದೆಯಾ ಅವಾಗ? 74 ಎಲ್ಲ ಆಗಿದ್ದು. ಆಸ್ ಐ ನೋ, ಬಟ್ ಗೊತ್ತಿಲ್ಲ ತಪ್ಪು ಸರಿನೋ ಅಂತ. 74 ಅಂತ ಕೇಳ್ಬಿಟ್ಟೆ, ಬಟ್ ಅಷ್ಟು ಕ್ಲಾರಿಟಿ ಇಲ್ಲ. ಓಕೆ ಸರ್, ಯಾವುದಾದ್ರೂ ನಿಮಗೆ ಕ್ರಿಕೆಟ್ ಅಂತ ಹೇಳಿದ್ರಿ ಅಲ್ವಾ, ಜಗಳ ಮಾಡ್ಕೊಂಡಿದ್ದು, ಹೊಡೆದಾಡಿದ್ದು? ಇಲ್ಲ, ಆ ಥರದ್ದು ಏನಿಲ್ಲ. ಕ್ರಿಕೆಟ್ ಎಲ್ಲ ಸ್ನೇಹಿತರೆ, ಎಲ್ಲರೂ ಆರಾಮಾಗಿ. ಬ್ಯಾಟಿಂಗ್ ಅಂತ ನೀವು ಜಗಳ ಮಾಡ್ತಿರ್ಲಿಲ್ವಾ, ನಂಗೆ ಬ್ಯಾಟಿಂಗ್ ಬೇಕಂತ? ಅವೆಲ್ಲ ಏನಿಲ್ಲ. ನಮ್ಗೆ ಏನು ಬೇಕೋ ಅದು ಬರುತ್ತೆ ಮೇಡಮ್, ತನಕ ತಾನೆ. ಆಮೇಲೆ ಪ್ರಾಕ್ಟೀಸಲ್ಲಿ ನಂಬರ್ಗಳು ಹಾಕ್ಬಿಡೋರು, ಆ ನಂಬರ್ ಪ್ರಕಾರ ಬ್ಯಾಟಿಂಗ್ ಆಡಬೇಕು. ಅವ್ನು ಔಟ್ ಆದ್ರೆ ಮಾತ್ರ ನೆಕ್ಸ್ಟ್ ನಾವು ಆಡಬೇಕು, ಇಲ್ಲ ಅಂದ್ರೆ ಅದು ನೆಕ್ಸ್ಟ್ ಡೇ ಕ್ಯಾರಿ ಹೋಗೋದು ಆ ನಂಬರ್. ಹಂಗೇನಿದೆ. ಓಕೆ. ನಿಮ್ಮ ತಂದೆ ಬಗ್ಗೆ ಹೇಳಿ ಸರ್. ನಮ್ಮ ತಂದೆ ರಾಮಚಂದ್ರಯ್ಯನವರು ಅಂತ, ಎಕ್ಸ್ KB ಆಫೀಸರ್. ನಾನು ಹುಟ್ಟಿದ್ದೆ ನಮ್ಮ ಅಪ್ಪನ ಕೆಲಸ ಹೊಡೋಯ್ತಂತೆ. ಅಯ್ಯೋ, ಆ ವರ್ಷ ಅಂದ್ರೆ. ಮಹಾನ್ ದೈವ ಭಕ್ತರು. ಪ್ರತಿ ವರ್ಷ 3 ತಿಂಗಳು ರಾಮೋತ್ಸವ ಮಾಡೋರು. 3 ತಿಂಗಳು 90 ಡೇಸ್ ರಾಮೋತ್ಸವ, ಕೊನೆಯಲ್ಲಿ ಅನ್ನದಾನ. ಆ ವೇದಿಕೆಯಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ದಾಸರುಗಳು ಬಂದು ಹುಟ್ಟಿಯಾರ, ಎಲ್ಲರೂ. ಗುರುರಾಜುಲು ನಾಯ್ಡು ಬಾಲ್ಯದಲ್ಲಿ ಮೊಟ್ಟ ಮೊದಲ ಹರಿಕತೆ ಮಾಡಿದ್ದು ನಮ್ಮ ತಂದೆಯ ವೇದಿಕೆನಲ್ಲಿ. ಅವ್ರ ಶಿಷ್ಯಂದ್ರು ಸುಮಾರು ಜನ, ಕನಕದಾಸರು, ಲಕ್ಷ್ಮಣ್ ದಾಸರು, ಸುಮಾರು ಜನ. ಅವ್ರ 2 ಮಕ್ಕಳು, ಶೀಲಾ ನಾಯ್ಡು, ಶೋಭಾ ನಾಯ್ಡು, ಎಲ್ಲರೂ ಅಲ್ಲಿ ಹರಿಕತೆ ಮಾಡ. ಮಾಲೂರು ಸಣ್ಣಪ್ಪನವ್ರು ಮಾಡಿದ್ದಾರೆ. ಆವಾಗ ಕಾಂಪಿಟೇಷನ್ ಇತ್ತು. ಮೈಸೂರಲ್ಲಿ ವೆಂಕಟೇಶ್ ದಾಸರು ಅಂತಿತ್ತು, ಅವರು ಅಷ್ಟೇ ಭಾಳ ಫೇಮಸ್ ಹರಿಕತೆ ದಾಸರು. ಗುರುರಾಜುಲು ನಾಯ್ಡು, ಇವರಿಬ್ರು ಹರಿಕತೆಯಲ್ಲಿ ಒಂದು ಎರಡು ಪಿಲ್ಲರ್ಗಳು ಅನ್ಬೋದು. ಅದು ಹರಿಕತೆ ಅಂದ್ರೆ ಅದು ಒಂದು ಏಕ ವ್ಯಕ್ತಿಯ ಪ್ರದರ್ಶನ. ಎಲ್ಲ ಪಾತ್ರಗಳನ್ನು ಒಬ್ಬರೇ ಆಲ್ಮೋಸ್ಟ್, ಅಂದ್ರೆ ನರೇಟಿವ್ ಸ್ಟೈಲ್ ಅಲ್ಲಿ. ಬಟ್ ಇವರಲ್ಲಿ ಆ ಏರಿಳಿತ ಇರೋದಲ್ಲ, ಧ್ವನಿಯಲ್ಲಿ ಏರಿಳಿತ, ಹಾವ ಭಾವಗಳು, ಅದು ಜನಗಳಿನ ಬಹಳ ಅಟ್ರಾಕ್ಟ್ ಮಾಡ್ತಿತ್ತು. ಹಾಗಾಗಿ ಗುರುರಾಜುಲು ನಾಯ್ಡು ಬಹಳ ಫೇಮಸ್ ಆಗ್ಬಿಟ್ರು. ನೀವು ಹೋಗ್ತಿದ್ರ ಹರಿಕತೆಗೆಲ್ಲ? ನಮ್ಮ ಮನೆ ಅಪ್ಪನೇ ಮಾಡೋರು. ಸುಮಾರು ಹರಿಕತೆಗಳು ಕೇಳ್ಬಿಟ್ಟಿದ್ದೀವಿ. ಆಮೇಲೆ ಎಸ್ಪೆಷಲಿ ಹರಿಕತೆ ದಾಸರುಗಳಲ್ಲಿ ವೆಂಕಟೇಶ್ ದಾಸರು ಒಬ್ರು, ಮುನರತ್ನ ಮೊದಲಿಯಾರ್ ಅಂತ ಇನ್ನೊಬ್ರು ಇದ್ರು, ಶಿವಲಿಂಗ ಸ್ವಾಮಿ ಹಿರೇಮಠ ಅಂತ ಒಬ್ರಿದ್ರು. ಗುರುರಾಜುಲು ನಾಯ್ಡು ಅವರ ಉಚ್ಚಾರಣೆ, ನೆನಪಿನ ಶಕ್ತಿ ನಾನು ಯಾರಲ್ಲೂ ನೋಡಿಲ್ಲ ಮೇಡಮ್. ವೆರಿ ಗುಡ್ ಡಿಕ್ಷನ್, ವಾಯ್ಸು, ಧ್ವನಿ.
ಯಾವಾಗ ಹಿಂಗೆ ಯಾವುದೋ ಒಂದು ವರ್ಷ ಬಂದು ಇದಕ್ಕಿದಂಗೆ ರಾಮಚಂದ್ರನವರೇ ಇವತ್ತು ಯಾವನ ಹರಕತೆ ಅಂದರು, ಇಂಥದ್ದು ಸೇವಕರು ಹೇಳಿದ್ದಾರೆ ಈ ನಾಟಕ ಹರಕತೆ ಮಾಡ್ಬೇಕಂತೆ ಅಂದರು. ದಯವಿಟ್ಟು ನೀವು ಅನುಮತಿ ಕೊಟ್ಟರೆ ನಮ್ಮ ತಂದೆಯವರು ಮಾಡ್ತಾ ಇದ್ದಿದ್ದೊಂದು ಕತೆ ಇದೆ, ಅದು ಮಾಡಿರಲಿಲ್ಲ, ಇವತ್ತು ಮಾಡಬೇಕು ಅನ್ನಿಸ್ತಾ ಇದೆ. ಸುಗುಣಾಮಣಿ ಅಂತ, ಎಂಥ ಅದ್ಭುತವಾದ ಕತೆ ಇವತ್ತು. ಆಮೇಲೆ ದಿನ ಬರೋ ಯಾವ ಕತೆ ಆಗಬೇಕು ಇಂಥದ್ದ, ಸರಿ ಶುರು. ಬುಕ್ ತೆಗಿ, ಅದು ಇದು ಏನು ನೋಡ್ತಿರ್ಲಿಲ್ಲ. ಡೈರೆಕ್ಟ್ ಪ್ರತಿ ದಿನ ಬೇರೆ ಥರದ ಹಾಡುಗಳು, ಅವ್ರ ಶ್ರುತಿನೇ ಬೇರೆ, ಒಂದು ನಾಟಕ ಶ್ರುತಿಗಳು, ರೆಗ್ಯುಲರ್ ಹರಕತೆ ದಾಸರು, ಪುರಂದರ ದಾಸರ ಕೀರ್ತನೆಗಳು, ಕನಕದಾಸರದು, ತ್ಯಾಗರಾಜರ ಕೀರ್ತನೆಗಳು, ಇವ್ರದ್ದೆಲ್ಲ ಒಂಥರ ನಾಟಕದ ಶೈಲಿಯ, ನಾಟಕದ ಮಟ್ಟಿನ ರಾಗಗಳು ಭಾಳ ಚೆನ್ನಾಗಿ. ಬೇಸಿಕಲಿ ಅವರು ನಾಟಕದವ್ರೇನೆ. ಆಮೇಲೆ ಸಿನಿಮಾನು ಮಾಡಿದ್ದಾರೆ ಅವರು. ಹೌದಾ? ಅರುಣ್ ಕುಮಾರ್ ಅಂತ ಭಾಳ ಫೇಮಸ್. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಅರುಣ್ ಕುಮಾರ್, ಇವ್ರ 3 ಜನದ ಮಧ್ಯದಲ್ಲಿ ಇವ್ರು ಸ್ವಲ್ಪ ಕಳೆದೋಗ್ಬಿಟ್ರು ಅಷ್ಟೇ. ಬಟ್ ಭಾಳ ಒಳ್ಳೆ ನಟರು ಕೂಡ. ನಿಮಗೆ ಯಾವುದಾದ್ರೂ ಮೆಮೊರಬಲ್ ಮೂಮೆಂಟ್ ಅಂತ ಇದೆಯಾ ಹರಿಕತೆ ನಡಿಬೇಕಾದ್ರೆ? ಇಲ್ಲ, ನಮ್ದೆಲ್ಲ ಅವಾಗ ತರಲೆಗಳೇ, ತುಂಬಾ ಚಿಕ್ಕವರು ಬೇರೆ. ಸುಮ್ಮನೆ ನಾವೇ ತರಲೆ ಮಾಡ್ತಿದ್ವಿ. ಕೀರ್ತನಕ್ಕೆ ಸರಿ ಅಂತಿದ್ರೆ ಆ ಕೇನ ಪಕ್ಕಕ್ಕೆ ಹಾಕ್ಬಿಟ್ಟು ಒತ್ತಾಕ್ಷರ ಹಾಕ್ಬಿಡ್ತಿದ್ವಿ. ಕೀರ್ತನಕ್ಕೆ ಸರಿ, ಬೇರೆ ಏನೇನಕ್ಕೂ ಸರಿ ಇಲ್ಲ. ನಿಮ್ಮ ಅಮ್ಮನ ಬಗ್ಗೆ ಹೇಳಿ ಸರ್. ನಮ್ಮ ತಾಯಿ ಶಾರದಮ್ಮ ಅಂತ, ಈಸ್ ಎ ಮನೆಯ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತವರು. ಅವ್ರ ಊರು ಹತ್ತಿವೆಲೆ. ನಮ್ಮ ತಂದೆಯವ್ರ ಊರು ಬೆಂಗಳೂರು ಅಂದ್ಕೊಂಡಿದ್ದೆ. ಆಮೇಲೆ ಕಾಲಾನುಕ್ರಮದಲ್ಲಿ ಗೊತ್ತಾಯಿತು ಅವ್ರ ತಂದೆ ತಾತ ಎಲ್ಲ ಗುಜರಾತ್ ಕಡೆಯವರು ಅಂತ. ಗುಜರಾತ್ ಕಡೆಯವರು. ಅವ್ರ ಏನ್ ಸಿಸ್ಟರ್ಸ್. ಅವ್ರು ಯಾವಾಗ ಈ ಕಡೆ ಬಂದ್ರು ಅವ್ರ ತಲೆಮಾರು ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿದ್ದಂಗೆ ನಮ್ಮ ತಂದೆ ಬೆಂಗಳೂರು ಅಂತ ನಾನು ಅನ್ಕೊಂಡಿದ್ದಿದ್ದು. ಆಮೇಲೆ ನಮ್ಮ ರಿಲೇಷನ್ ಯಾರು ಅಂದ್ರು, ಇಲ್ಲಪ್ಪ ನಿಮ್ಮ ತಂದೆಯವರ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲನೂ ಗುಜರಾತ್ ರೂಟ್ ಪೂರ ಇರೋದು ಗುಜರಾತ್ ಅಲ್ಲಿ. ಯಾರಿಗೂ ಹೇಳ್ದಲೇ ಇರೋ ವಿಷಯ ಇವತ್ತೇ ಹೇಳಿದ್ದೀರಾ? ಬಂದಿಲ್ಲ ವಿಷಯ, ಯಾರು ಕೇಳ್ತಾರೆ ನಿನ್ನ ತಂದೆ ಯಾವ ಊರು ಅಂತ. ಹೌದು, ಅಂದ್ರೆ ನೀವು ಮನೆಯಲ್ಲಿ ಚಿಕ್ಕ ಮಗ, ಅಮ್ಮನ ಪ್ರೀತಿ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಚಿಕ್ಕವರಿಗೆ. ಇಲ್ಲ, ನಮ್ಮ ತಂದೆ ತಾಯಿ ಇಬ್ರು ಚೆನ್ನಾಗಿ ನೋಡ್ಕೊಳ್ಳೋರು. ಆ ಹರಕತೆ ಮಾಡಿಸ್ತಿದ್ರಲ್ಲ, ಒಂದೊಂದ್ಸರಿ ಪಕ್ವಾದಿದ್ದವ್ರ ಕೈ ಕೊಟ್ಬಿಡೋರು. ಏನೋ ಬರಕ ತಬಲ ನುಡ್ಸೋರು ಒಂದಿನ ಬರೋದು ಬಾಕಾಗ್ತಿರ್ಲಿಲ್ಲ, ಹಾರ್ಮೋನಿಯಂ ನುಡ್ಸಕ್ ಬಂದು ಬರ್ತಿರ್ಲಿಲ್ಲ. ಸೊ ಆ ಥರ ಹರಿಕತೆ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅಂತ ನಮ್ಮಪ್ಪ ನಮ್ಮ ಅಣ್ಣಂಗೆ ಹಾರ್ಮೋನಿಯಂ ಕಲಿಸಿದ್ರು, ನನಗೆ ತಬಲಾ ಕಲಿಸಿದ್ರು. ಅವ್ರಿಗೆ ತೊಂದರೆ ಆಗಬಾರ್ದು, ಹರಕತೆಗೆ ತೊಂದರೆ ಆಗಬಾರ್ದು ಕಾರ್ಯಕ್ರಮಕ್ಕೆ ಅಂತ. ಅದು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತದೆ. ಹೌದು ಹೌದು ಹೌದು. ಓಕೆ, ಇನ್ನು ಅಂದರೆ ಈಗ ನಿಮಗೆ ಇರೋದು ಅಣ್ಣ ಅಲ್ವಾ, ಅವ್ರ ಜೊತೆ ಜಗಳ ಆಡಿದ್ದು ಅಥವಾ ಚಿಕ್ಕವರಲ್ಲಿ ಸರ್, ತುಂಬ ದೊಡ್ಡವರಂತ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಏನು ತುಂಬ ನೆನೆಸ್ಕೊಳ್ಳೋ ಅಂಥದ್ದು ಏನಾದರೂ ಮೂಮೆಂಟ್ಸ್ ಇದೆಯಾ ಅಂತ? ಹಬ್ಬ ಬಂದರೆ ಹೊಸ ಬಟ್ಟೆ ಹಾಕೋದು. ಆಮೇಲೆ ಅವ್ನು ಸ್ವಲ್ಪ ಶೋಕ್ ಇಲ್ಲಲ್ಲ, ಅವ್ನ ಬಟ್ಟೆಗಳು ಚೆನ್ನಾಗಿರೋದು, ಅವನೇ ಹುಡುಕಿ ತರೋನು. ನೀವು ಕದ್ಬಿಡ್ತಿದ್ರಿ? ಅವ್ನು ಇಲ್ದಿರೋ ಯಾವುದೋ ಒಂದಿನ ಹಾಕೊಂಡು ಹೋಗ್ತಿದ್ದೆ. ಅದು ಅವ್ನಿಗೆ ಗೊತ್ತಾಗ್ಬಿಟ್ರೆ ಮನೆಯಲ್ಲಿ ಜಗಳ ನಿಜನ್ಸ ಅದೊಂದೇ, ಯಾಕೆ ಹಾಕೊಂಡೆ ಹಂಗೆ ಹಿಂಗೆ ಹೇಳಪ್ಪ ನೀವು ಹಂಗೆ ಹಿಂಗೆ. ಹೋಗ್ಲಿ ಬಿಡ, ಏನು ಅವನು ಒಂದಿನ ಹಾಕೋತಾನೆ ಖುಷಿ, ಏನು ಸೌದ ಬಿಡ್ತಾ ಹಂಗಲ್ಲ. ಆಯ್ತು. ಚೈಲ್ಡ್ಹುಡ್ಡಲ್ಲಿ ಏನಾದರೂ ಕಷ್ಟದ ದಿನಗಳು ಅಂತ ಯಾವುದಾದ್ರೂ ಇತ್ತ? ಅದೇ ನಾನು ಹುಡ್ದಾಗೆ ನಮ್ಮ ತಂದೆಗೆ ರಿಟೈರ್ ಆಗೋಯ್ತು ಅಂದ್ರಲ್ಲ, ಬರ್ತಾ ಇದ್ದಿದ್ದು ಪೆನ್ಷನ್ನಲ್ಲಿ ಬದುಕ್ತಾ ಇದ್ದಿದ್ದು. ಕಷ್ಟ ಅಂತ ಹೇಳಕ್ಕಲ್ಲ, ನಾವು ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಇಲ್ಲ, ಅದೇ ಸುಖವಾಗಿತ್ತು ಅಂದ್ರೆ ಸುಖವಾಗಿತ್ತು. ಆ್ಯಕ್ಚುಲಾಗಿ ಈಗ ಕಂಪೇರ್ ಮಾಡಿದ್ರೆ ಅದು ನಿಜವಾದ ಸುಖವಾದ ಜೀವನನೇ. ಹೌದು, ಯಾಕೆಂದ್ರೆ ನಾವು ಮಕ್ಕಳಾಗಿದ್ವಿ, ಜವಾಬ್ದಾರಿ ಇರ್ಲಿಲ್ವಲ್ಲ, ಹಂಗಾಗಿ ಅದು ಸುಖ ಅಂತ ಈಗ ಅನ್ಸುತ್ತೆ. ಇವಾಗ ಜವಾಬ್ದಾರಿ ಇದೆಯಲ್ಲ. ಹೌದು ಹೌದು. ಓಕೆ ಸರ್, ಅಂದರೆ ನೀವು ಯಾವಾಗಾದರೂ ಹರಿಕತೆ ಮಾಡ್ತಿದ್ರು ಅಲ್ವಾ, ನೀವು ಯಾವಾಗಾದ್ರೂ ಹೋಗಿ ಸ್ಟೇಜ್ ಮೇಲೆ ಕುತ್ಕೊಂಡು ಟ್ರೈ ಮಾಡಿರೋದು ಉಂಟಾ ಅವ್ರ ಜೊತೆ? ಅಲ್ಲ, ವಾದ್ಯಕಾರರು ಬರೆದಿದಾಗ ನಾನೇ ನುಡಿಸಿದ್ದೀನಿ ಸುಮಾರು ಹರಕತೆಗಳಿಗೆ. ಓಕೆ, ಅದಕ್ಕಿಂತ ಮುಂಚೆ, ಕಲಿಯೋದಕ್ಕಿಂತ ಮುಂಚೆ ಇಲ್ಲ ಅದೇನು. ಓಕೆ, ಸ್ಟೇಜ್ ಮೇಲೇನು ಹೋಗ್ತಿರ್ಲಿಲ್ಲ? ನಾನು ಬೇಸಿಕಲಿ ಕಲ್ತಿದ್ದು ಮೃದಂಗ. ಓಕೆ ಓಕೆ. ವಾಸುದೇವರಾವ್ ಮೋಹಿತೆ ಅಂತ ಅಂದ್ಬಿಟ್ಟು ಚಾಮರಾಜಪೇಟೆ ಅವರು, ಅವರ ಫ್ಯಾಮಿಲಿ ಫುಲ್ ಮೃದಂಗ ನುಡಿಸೋರು, 3 ಜನ ಅಣ್ಣ ತಮ್ಮಂದ್ರು. ಆಮೇಲೆ ಸಿದ್ಧಾರೂಢ ಮಠ ಅಂತ ಅಂತಿತ್ತು ಚಾಮರಾಜಪೇಟೆಯಲ್ಲಿ. ಹೌದು ಹೌದು. ಅವರು ಅಲ್ಲಿಯ ಭಕ್ತರು. ಪ್ರತಿ ವಾರ ಅಲ್ಲಿ ಭಜನೆ ಆಗೋದು, ನಮ್ಮ ಮನೆಯಲ್ಲಿ ಪ್ರತಿ ಗುರುವಾರ ಭಜನೆ ಆಗೋದು. ವಾರ ವಾರ ಚಾಮರಾಜಪೇಟೆ 4th ಮನೆಯಲ್ಲಿ ಜಟ್ಟಪ್ಪನವರ ಭಜನೆ ಮಂದಿರ ಅಂತ ಒಂದಿತ್ತು, ಅಲ್ಲಿ ಶನಿವಾರ ಭಜನೆ ಆಗೋದು. ಹಿಂಗೆ ಸಂಜೆ ಹೊತ್ತಲ್ಲಿ ಭಜನೆಗಳಿಗೆ ಹೋಗಿ ತಬಲಾ ನುಡ್ಸೋದು, ಈ ಥರ
ಥರ ಹವ್ಯಾಸ ಆದಾಗ್ಬಿಟ್ಟಿತ್ತು. ಓಕೆ. ಸವಿ ನೆನಪುಗಳು, ಸ್ವಲ್ಪ ಜಾಸ್ತಿ ನೆನಪುಗಳು, ಏನೂ ಜವಾಬ್ದಾರಿ ಇಲ್ಲದೆ ನಾವಾಗಿ ಇರುವಂಥ ದಿನಗಳು ಅಂದರೆ ಸ್ಕೂಲ್ ಡೇಸ್, ಪ್ರೈಮರಿ ಸ್ಕೂಲು. ಎನಿ ಪರ್ಸನ್ ಫಾರ್ ದಟ್ ಮ್ಯಾಟರ್ ಅಲ್ಲ? ಹಾಂ. ಆದರೆ ಅವಾಗಿನ ನೆನಪುಗಳು ಏನು ಸರ್? ನಾನು ಫಸ್ಟು ಪೂರ್ಣಿಮಾ ಪ್ರೈಮರಿ ಸ್ಕೂಲ್ ಅಂತಿತ್ತು, ನರ್ಸರಿ ಎಲ್ಲ ಅಲ್ಲೇ ಓದಿದ್ದು. ನಮ್ಮಪ್ಪ 2 ವರ್ಷ ಹೆಚ್ಚೆ ಕೊಟ್ಬಿಟ್ರು. ಅವಾಗ ಇತ್ತದು, ಮಕ್ಕಳನ್ನ ಬೇಗ ಸ್ಕೂಲಿಗೆ ಸೇರ್ಸೋಕ್ಕೋಸ್ಕರ ಸುಮ್ಮನೆ 2 ವರ್ಷ ಹೆಚ್ಚಿಗೆ ಕೊಟ್ಬಿಡೋದು. ಓಕೆ. ಅದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ನಾನು 1959 ಬಾರ್ನ್ ಅಫಿಷಿಯಲಿ. ಓಕೆ. ಅಂದ್ರೆ ರೆಕಾರ್ಡ್ಸ್ ಅಲ್ಲಿ 1959 ಅಂತಾನೆ, ಸೀನಿಯರ್ ಸಿಟಿಸನ್ ಅಂತ. ಓಕೆ. ಅಲ್ಲಿ ತುಂಬ ಚೆನ್ನಾಗಿತ್ತು ಆ ಶಾಲೆ. ಮನೆ ಎದುರುಗಡೆನೆ ಆಲ್ಮೋಸ್ಟ್ ಹೊನ್ನಪ್ಪ ಹತ್ರ ಪಕ್ಕದ ಮನೆಯೇ ನಮ್ಗೆ ಸ್ಕೂಲ್ ಅದು. ಒಂಥರ ಆಗಿನ ಹಾಡುಗಳು, ಡ್ಯಾನ್ಸು, ಫುಟ್ಬಾತೆ ಮೈದಾನ ಆ ಶಾಲೆಗೆ, ಬೇರೆ ಮೈದಾನ ಅಂತಿರ್ಲಿಲ್ಲ. ಎದುರುಗಡೆ ಒಂದು ಬ್ರಾಹ್ಮಣರ ಕಾಫಿ ಬಾರ್ ಇತ್ತು, ದೇವಸ್ಥಾನ ಈ ಕಡೆ. ಅದ್ರ ಪಕ್ಕದಲ್ಲಿ ಸರ್ಕಾರಿ ಗೌರ್ಮೆಂಟ್ ಬಾಯ್ಸ್ ಸ್ಕೂಲ್ ಇತ್ತು, ಮಿಡಲ್ ಸ್ಕೂಲ್. ಈ ಕಡೆ ಬಂದ್ರೆ ಕಾರ್ಪೊರೇಷನ್ ಹೈಸ್ಕೂಲ್ ಇತ್ತು. ಅವು ಮೂರೇ ನಾನು ಓದಿದ್ದ ಜಾಗ. ಚಾಮರಾಜ ಮನೆ ಹತ್ರ. ಅವಾಗ ಹಿರಿಯರಿಗೊಂದು ಭಯ ಇತ್ತು, ದೂರ ಬರಕ್ಕೆ ಕಳ್ಸಕ್ಕೂ ಹೆದರೋರು. ಆಚೆ ಸ್ವಲ್ಪ ಅಷ್ಟು ದೂರ ಹೋದ್ರು ಟ್ರಾಫಿಕ್ ಇರುತ್ತೆ, ಪಾಪ ಗೊತ್ತಾಗಲ್ಲ. ಹಂಗಾಗಿ ಮಕ್ಕಳನ್ನ ಬೇರೆ ಥರನೇ ಒಂಥರ ಹಿಂಗೆ ಬೆಳ್ಸಕ್ಕೆ ಶುರು ಮಾಡ್ಬಿಟ್ರು. ನಾವು ಒಂದು ಸ್ವಲ್ಪ ಓಪನ್ ಆಗಬೇಕು ಅಂದ್ಬಿಟ್ಟು ಮನೆಗೆ ಗೊತ್ತಿಲ್ಲಂಗೆ ಸ್ವಿಮ್ಮಿಂಗ್ ಪೂಲ್ ಹೋಗೋದು. ತಲೆ ಒಣಗಬೇಕು ಅಂತ ಅಲ್ಲೆಲ್ಲ ಮೈದಾನದಲ್ಲಿ ಕೂತಿರೋದು ಬಿಸಿಲಲ್ಲಿ. ಒದ್ದೆ ತಲೆಯಲ್ಲಿ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತಲ್ಲ, ಮನೇಲಿ ಗೊತ್ತಾಗುತ್ತಲ್ಲ. ಇಲ್ಲಿ ಮಳೆನೂ ಬರ್ತಿಲ್ಲ, ಹೆಂಗ್ ಒದ್ದೆ ಅದೇ ಉತ್ತರ ಹೀಗೆ ಮನೆಗೆ ಗೊತ್ತಿಲ್ಲ ಹೋಗ್ಬೇಕು ಅಂತ. ಒಂದ್ಸರಿ ನಮ್ಮ ಅಣ್ಣಂದು ಅಂಡರ್ ಗಾರ್ಮೆಂಟ್ ತೊಗೊಂಡೋಗ್ಬಿಟ್ಟಿದ್ದೀನಿ, ಗೊತ್ತಿಲ್ಲ ಮಾತಾಡ್ಕೊಂಡು ಹಿಂಗೆ ತೊಗೊಂಡೋದೆ. ಹಾಕೊಂಡು ಡೈ ಹೊಡಿತೀನಿ, ಇಲ್ಲಿದ್ದ ಅಂಡರ್ ಗಾರ್ಮೆಂಟ್ ಇಲ್ಲಿ ಬಂದ್ಬಿಟ್ಟಿತ್ತು ನೀರಲ್ಲೇ ನಿಧಾನಕ್ಕೆ. ಅಯ್ಯೋ. ಅಲ್ಲೊಬ್ಬ ಸ್ನೇಹಿತನ ಕೇಳಿದೆ, ಈ ಬಾರ ಅಂತ ಕೇಳಿದೆ, ಈಜು ಹೊಡಿತೀಯ? ಹೊಡಿತೀನಿ ಅಂದ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ, ಬಂದು ಬಾರ ಈಜುಡಿಯ. ಇಲ್ಲ ಗುರು ಮರ್ತೋಗ್ಬಿಟ್ಟಿದೆ ಅಂದ. ಇನ್ನೊಬ್ಬ ಫ್ರೆಂಡ್ ಅದು ಹೆಂಗೋ ಈಜು ಮರಿಯಕ್ಕೆ ಸದ್ಯ. ಈ ಥರ ಸ್ನೇಹಿತರು ಬೇಜಾರು ಜನ ಇದ್ರು. ಸರಿ ಹಿಂಗೆ ಟೂರ್ಗೆ ಹೋಗಿದ್ವಿ, ಅಲ್ಲಿ ಹಿಂಗೆ ಟ್ರಾವೆಲ್ ಮಾಡ್ತಾಯಿದ್ವಿ, ಮಳೆ ಶುರು ಆಗ್ಬಿಡ್ತು. ನನ್ನ ಫ್ರೆಂಡ್ ಕಿಟಕಿ ತೆಗೆದುಬಿಟ್ಟಿದ್ದ, ಹಿಂಗೆ ಇದೇ ಮಾಡ್ತಾಯಿದ್ವಿ, ಮಳೆ ಹನಿ ಬಿತ್ತು. ಅಂದೆ ಗ್ಲಾಸ್ ಹಾಕು. ನಾನು ಮಲಗಿದೆ, ಅವನು ಮಲಗಿದ. ಸ್ವಲ್ಪ ತಿರ್ಗಿ ಹನಿ ಬಿತ್ತು. ಏನು ಹನಿ ಬಿಡ್ತಿ ಅಲ್ಲಿ ನೋಡ್ತಿದ್ದೀನಿ, ಕಿಟಕಿ ಗ್ಲಾಸ್ ಹಾಕಿಲ್ಲ, ಅವ್ನು ಗ್ಲಾಸ್ ಹಾಕೊ ಮಲ್ಕೊಂಡ್ತು. ತರಲೆಗಳು ಹೆಂಗಿತ್ತು ಅಂದರೆ, ಯಾವುದೋ ಒಂದ್ಸರಿ ಟ್ರಾವೆಲ್ ಮಾಡ್ತಾಯಿದ್ವಿ, ಒಂದೇ ಒಂದು ಹೆಡ್ಲೈಟ್ ಇರೋದು ಬಂತೆ ಗಾಡಿ ಎದುರುಗಡೆ. ನಾರ್ಮಲಿ ಕಾರ್ ಗೀರೆಲ್ಲ 2 ವೀಲರ್ 4 ವೀಲರ್ಗೆಲ್ಲ 2 ಲೈಟ್ ಇರುತ್ತೆ. ಕಾರ್ ಬರ್ತಾ ಇದ್ದೀವಿ ನಾವು, ನನ್ನ ಫ್ರೆಂಡ್ ಇಲ್ಲ ಒಂದೇ ಕಾಣಲ್ಲ, ಮಕ್ಕಳು ಸಿಂಗಲ್ ಲೈಟಲ್ಲಿ ಬರ್ತಾರೆ, 1 ವೀಲರ್ 2 ವೀಲರ್ ಗೊತ್ತಾಗಲ್ಲ ಅಲ್ಲ. 1 ವೀಲರ್ ಗಾಡಿ ಇತ್ತಂತ ಅವಾಗ. ಸರ್ಕಸಲ್ಲಿ ಬಿಟ್ಟರೆ ನಾನು ಎಲ್ಲೂ ನೋಡಿಲ್ಲ 1 ವೀಲರ್ ಗಾಡಿ. ಅದು ಅಲ್ಲಿ ಮಾತ್ರ ಓಡಿಸೋಕ್ಕೆ ಸಾಧ್ಯ. ಈ ಥರ ತರಲೆಗಳು ಬೇಜಾರು ನಡೆಯೋದು. ಓಕೆ ಸರ್, ನಿಮ್ಮ ಪೂರ್ಣಿಮಾ ಸ್ಕೂಲಿಂದು ಕತೆ ಮುಗೀತು. ಇನ್ನು ನೆಕ್ಸ್ಟ್ ನೀವು ಸ್ಕೂಲ್ ಜಾಯ್ನ್ ಆಗ್ತೀವಿ, ಕಾರ್ಪೊರೇಷನ್ ಸ್ಕೂಲಿಗೆ ಜಾಯ್ನ್ ಆಗ್ತೀರಾ? ಗೌರ್ಮೆಂಟ್ ಬಾಯ್ಸ್ ಮಿಡ್ಲ್ ಸ್ಕೂಲ್. ಅದು ಎದುರುಗಡೆ ಪೊಲೀಸ್ ಸ್ಟೇಷನ್ನು. ಈ ಸ್ಕೂಲ್ ಅಂದರೆ ಇದೇ ಪೊಲೀಸ್ ಸ್ಟೇಷನ್, ಮಧ್ಯದಲ್ಲಿ ಒಂದು ರಸ್ತೆ, ಚಾಮರಾಜಪೇಟೆ ಫಸ್ಟ್ ಮೈನ್ 5th ಕ್ರಾಸ್ ಕಾರ್ನರ್. ಅದು ಅಲ್ಲಿ ಟೀಚರ್ಗಳು ಒಂಥರ ಭಾಳ ಬೇರೆ ಥರನೇ ಇದ್ರು, ಭಾಳ ಬೇರೆ ಥರ ಇದ್ರು. ಮತ್ತು ಸ್ಕೂಲು ಭಾಳ ಅದ್ಭುತವಾಗಿತ್ತು. ಹಿಂಗೆ ಸ್ಕೂಲು, ಮಧ್ಯದಲ್ಲಿ ಖಾಲಿ ಜಾಗ, ಒಂದು ವೇದಿಕೆ. ಎಲ್ಲ ಶಾಲೆಗಳ ಹಾಗೆ ಗಣೇಶನ ಹಬ್ಬ, ನವೆಂಬರ್ 1 ಸೆಲೆಬ್ರೇಷನ್, ಆಗಸ್ಟ್ 15, ಜನವರಿ 26 ಈ ಥರದ ಕಾರ್ಯಕ್ರಮಗಳು. ಅಲ್ಲಿ ನಾಟಕಗಳು ಮಾಡಿಸೋರು. ನಾನು ಕೇಳೋರು, ನಾನು ನಾಟಕ ನನಗೆ ಅಭ್ಯಾಸ ಅಲ್ಲ, ನಂಗೆ ಗೊತ್ತಾಗಲ್ಲ ಅವೆಲ್ಲ ಅಂದಿದ್ದೆ ನಾನು. ಓಕೆ. ಆವಾಗಲೇ ನಮ್ಮಪ್ಪ ನನ್ನನ್ನು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟಿದ್ರು. ಹಂಗಾಗಿ 2 ವರ್ಷ ಅಲ್ಲೇ ಫೇಲ್ ಆಗೋಯ್ತು. ಸೊ ಅಫಿಷಿಯಲಿ 59 ಇದ್ದಿದ್ದು 57 ಆಗೋಕೆ ಶುರು ಆಗ್ಬಿಡ್ತು. ಬಟ್ ಒಳ್ಳೆ ಮೇಸ್ಟ್ರುಗಳು. ನಮ್ಮ ಮನೆಯ ಓನರ್ ಒಬ್ಬರು ಅಲ್ಲೇ ಟೀಚರ್ ಆಗಿದ್ರು, ವಿಶಾಲಾಕ್ಷಮ್ಮನವರು ಅಂತ ಅಂದ್ಬಿಟ್ಟು. ಅವರು ನಮ್ಗೆ ಕನ್ನಡ ಪಾಠ ಮಾಡೋರು. ಅದ್ಭುತವಾದ ಮೇಸ್ಟ್ರುಗಳು. ಆಮೇಲೆ ಏನು ತರಲೆಗಳು ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಅಂದರೆ ಕ್ಲಾಸಿಗೆ ಬಂಕ್ ಕೊಡೋದು, ಅಲ್ಲೆಲ್ಲ ಹೋಗಿ ನಿಂತ್ಕೋ ಅವೆಲ್ಲ ಇಲ್ಲ. ಇನ್ ಟೈಮ್ ಕ್ಲಾಸು ಅಂದ್ರೆ ಕ್ಲಾಸ್ ಇದ್ಬಿಡ್ಬೇಕು. ನಿನ್ಗೇನೋ ಸಮಸ್ಯೆ ಇದ್ರೆ ಹೇಳು ಮುಂಚೆನೇನೆ, ಅದಕ್ಕೆಲ್ಲ ಅವಕಾಶ ಇತ್ತು. ಮುಂಚೆ ಹೇಳ್ಬೇಕು ನೀವು, ಹೇಳಿದ್ರೆ ತಪ್ಪಿಸ್ಕೊಳ್ಳೋದು ಅವೆಲ್ಲ. ಹಂಗೆ ಅಂದರೆ ಮಕ್ಕಳಿಗೆ ಒಂಥರ
ಸಿನ್ಸಿಯರಿಟಿ ಕಲಿಸುವ ರೀತಿ ಅವೆಲ್ಲ. ಹೌದು, ಮೇಷ್ಟ್ರುಗಳು ಇನ್ ಟೈಮ್ಗೆ ಶಾಲೆಗೆ ಬರೋದು, ಡಿಸಿಪ್ಲಿನ್ ಡಿಸಿಪ್ಲಿನ್ ಕಲಿಸೋದು, ಹೌದು. ಯೂನಿಫಾರ್ಮ್ ಯಾಕೆ ಸರಿಗಿಲ್ಲ, ಏನು ಸಮಸ್ಯೆ ಸರ್, ಒಗ್ಯಕ್ಕಾಗಲಿ, ಯಾಕೆ ಒಗ್ಯಕ್ಕಾಗಲಿಲ್ಲ, ಹಿಂಗೆ ಅಂದರೆ ಆಗ್ಲಿಂದನೇ ಗೊತ್ತಾಗಬೇಕು ಡಿಸಿಪ್ಲಿನ್ ಹೆಂಗಿದ್ರೆ ಸಮಾಜ ನಮ್ಮನ್ನ ಹೇಗೆ ನೋಡುತ್ತೆ. ಹೌದು, ಯಾವ ತರ ಇದ್ರೆ ಗೌರವ ಕೊಡುತ್ತೆ. ಹೌದು ಹೌದು, ಅವಲಿಂದನೇ ಕಲಿಸ್ಬಿಟ್ರು ನನಗೆ ಮಾಸ್ಟರ್ಗಳು. ಓಕೆ, 7ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ. 7ನೇ ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರು ನನ್ನ. ಅಂದರೆ 1 2 3 5 6 7 ಆ ಸ್ಕೂಲಲ್ಲಿ ಓದಿದ್ದು, ಗೌರ್ಮೆಂಟ್ ಬಾಯ್ಸ್ ಆ್ಯಂಡ್ ಮಿಡಲ್ ಸ್ಕೂಲ್. ಆ ಸ್ಕೂಲಲ್ಲಿ ಆ ಕ್ಲಾಸಲ್ಲಿ, ನನ್ನ ಕ್ಲಾಸಲ್ಲಿ ಓದೋರು ಎಲ್ಲರೂ ಮರ್ತೋಗ್ಬಿಟ್ಯಾರ, ಯಾರೂ ಇಲ್ಲ ಇವಾಗ. ನಾವು ಹಿಂಗೆ ನಮ್ಮಪ್ಪ ಗುಜರಾತಿಂದ ಇಲ್ಲಿಗೆ ಬಂದರು, ಹಂಗೆ ಅವ್ರುಗಳು ಈ ಊರಿಂದ ಬಂದು ಮತ್ತೆ ವಾಪಸ್ ಹೋಗ್ಬಿಟ್ಯಾರ, ಒಬ್ರು ಸಿಕ್ಕಿಲ್ಲ. ಬಟ್ ಚಾಮರಾಜಪೇಟೆಯ ನಮ್ಮ ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್, ಫೋರ್ತ್ ಮೇನ್ ಇಲ್ಲಿ ಯಾರ್ಯಾರು ಸ್ನೇಹಿತರಿದ್ರು ಅವರೆಲ್ಲ ಈಗಲೂ ಸಿಗ್ತಿರ್ತಾರೆ. ಅವಾಗ ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ. ಇವಾಗಲೂ ಮೀಟ್ ಮಾಡ್ತಿರ್ತೀವಿ ನಮ್ಮ ಕ್ರಿಕೆಟ್ ಫ್ರೆಂಡ್ಸ್ಗಳು. ಇವಾಗ ಹೋಗಲ್ವಾ ಸರ್ ಕ್ರಿಕೆಟ್ ಆಡಕ್ಕೆ? ಈಗೆಲ್ಲ ನೋಡೋದಷ್ಟೇ, ಟೈಮೇ ಆಗಲ್ಲ ನಿಮಗೆ ಈಗೆಲ್ಲ ನೋಡೋದು. ಆ ಕೆಲಸ ಮಾಡೋಕೆ ಬೇರೆ ಬೇರೆ ಇದ್ದಾರಲ್ಲ ಜನ. ಓಕೆ ಸರ್, ಹೋಮ್ವರ್ಕ್ ಅಂದರೆ ತಲೆನೋವು ಅವತ್ತಿಗೂ ನಮಗೂ, ಇವಾಗಿನ ಮಕ್ಳಿಗೂ. ನಿಮಗೆ ಹೆಂಗಿತ್ತು ಸರ್ ಹೋಮ್ವರ್ಕ್ ಎಲ್ಲ? ನನಗೂ ತಲೆನೋವು ಬರ್ತಿರ್ಲಿಲ್ಲ. ಯಾವಾಗ ಏನು ಹೋಮ್ವರ್ಕ್ ಮಾಡಿದ್ದೇನಾ, ಇಲ್ಲ, ನಾವೇ ಕೈ ನೀಡ್ಬಿಡೋದು. ಅವ್ರಿಗೆ ಹೇಳಿಸ್ಕೊಳ್ಳೋದು ಯಾಕೆ ಅಂತ, ಮಾಡಿಲ್ಲ ಸರ್, ಹಿಂಗೆ ತಿರುಗಿಸ್ತಾನೆ, ಬೇಡ ಇಲ್ಲೇ ಹೊಡೀರಿ ಸರ್. ಕೆಲವು ಮಾಡಿಲ್ದೇ ಇದ್ರೆ ಅವ್ರಿಗೆ ಕರೆದು ಒಂದು ಪೀರಿಯಡ್ ಇನ್ನೊಂದು ಪೀರಿಯಡ್ ಇಲ್ಲ ಅಂದರೆ ಕರೆದು, ಯಾಕೆ ಮಾಡಿಲ್ಲ, ಏನು ತಪ್ಪು, ಏನು ಗೊತ್ತಾಗಿಲ್ಲ ನಿನಗೆ, ಅಷ್ಟೆಲ್ಲ ಕೇಳೋರು. ಇಲ್ಲ ಅದು ನೀವು ಹೇಳಿದ ಅರ್ಥ ಮೋಸ್ಟ್ಲಿ ನಾನು ಪಾಠ ಮಾಡುವಾಗ ನಿನ್ನ ಜ್ಞಾನ ಎಲ್ಲೋ ಇತ್ತು ಅನಿಸುತ್ತೆ, ಅದಕ್ಕೆ ನೀನು ಅರ್ಥ ಆಗಿಲ್ಲ ನಿನಗೆ, ನೋಡಿ ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತಿದ್ದೋರು ಅವಾಗಲೇ. ಓಕೆ, ಅಷ್ಟು ಫ್ರೆಂಡ್ಲಿ ಇದ್ರ ಟೀಚರ್ಸ್ ಎಲ್ಲ. ಮುಂದಿನ ಪ್ರಜೆಗಳನ್ನ ಸೃಷ್ಟಿ ಮಾಡೋರಲ್ವ ಅದು. ಹೌದು ಹೌದು, ಟೀಚಿಂಗ್ ಫ್ಯಾಕಲ್ಟಿ ಇಟ್ಸ್ ಗ್ರೇಟ್. ಹೌದು, ಬಹಳ ಶ್ರೇಷ್ಠವಾದ ವೃತ್ತಿ ಅದು. ಹೌದು, ಅಂದ್ರೆ ಒಬ್ಬ ವ್ಯಕ್ತಿನ ಹೇಗೆ ಅವನ ರೂಪುರೇಷೆಗಳನ್ನ, ಹೌದು ಹೌದು, ಸಮಾಜಕ್ಕೆ ಅವನಿಂದ ಎಷ್ಟು ಒಳ್ಳೇದನ್ನ ಮಾಡಿಸ್ಬೋದು. ಹೌದು ಹೌದು, ಅಂದ್ರೆ ನೀವು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇದು ಮಾಡಿದ್ರೆ ಕೆಟ್ಟದಾಗುತ್ತೆ, ಕೆಟ್ಟದು ಒಳ್ಳೇದು ಹೇಳ್ಕೊಡೋರು ಅಪ್ಪ ಅಮ್ಮ ಬಿಟ್ರೆ ಟೀಚರ್ಸ್. ಅಪ್ಪ ಅಮ್ಮ ಅಂದ್ರು ಮನೆಯಲ್ಲಿ. ನಾವು ಈ ಸ್ಕೂಲು ಯಾಕೆ ಶುರುವಾಯಿತು ಅಂದರೆ ಮಕ್ಕಳುಗಳು ಕಲಿಯೋದು ಒಟ್ಟಿಗೆ ಇದ್ದಾಗ, ಒಬ್ಬರೇ ಇದ್ದಾಗ ಕಲಿಯಲ್ಲ. ಹೌದು ಹೌದು, ನೀವು ಮನೆಯಲ್ಲಿ ಒಬ್ಬನೇ ಕೂತ್ಕೊಂಡು ಓದು ಅನ್ನಿ ಆಗದೇ ಇಲ್ಲ. ಅದಕ್ಕೆ ಗ್ರೂಪ್ ಸ್ಟಡೀಸ್ ಅಂತ, ಅದೊಂಥರ ಕಾಂಪಿಟೇಷನ್ ಬರೋದು ಗ್ರೂಪ್ ಸ್ಟಡೀಸ್. ಮತ್ತೆ ಗೊತ್ತಿಲ್ದಲ್ಲ ಮಾತಾಡಿ ತಿಳ್ಕೊಬೋದಲ್ಲ. ಆಮೇಲೆ ಯಾರೋ ಪ್ರಾಬ್ಲಮ್ ಲೆಕ್ಕಗಳು ಸಾಲ್ವ್ ಮಾಡೋಕೆ ಬೇಗ ಮಾಡ್ಬಿಟ್ರೆ, ಅಯ್ಯೋ ಅವ್ನು ಮಾಡ್ಬಿಟ್ಟ, ನಾನು ಯಾಕೆ ಮಾಡೋಕ್ಕಾಗಿಲ್ಲ, ಯಾಕೆ ಮಾಡೋಕ್ಕಾಗಿಲ್ಲ, ಅದೊಂದು ಚಾಲೆಂಜ್ ಶುರು ಆಗೋದು ಒಳಗಡೆ. ಈ ಥರದ್ದೆಲ್ಲ ಒಂದು ಅಭ್ಯಾಸ. ಅದಕ್ಕೋಸ್ಕರನೇ ಅನ್ಸುತ್ತೆ ಸ್ಕೂಲು ಸಮೂಹದಲ್ಲಿ ಕಲಿಯುವುದು ಅಂತ ಮಾಡಿದ್ದು ಹಿರಿಯರು. ಹೌದು. ಹೈಸ್ಕೂಲ್ ಬಗ್ಗೆ ಹೇಳಿ ಸರ್. ಕಾರ್ಪೊರೇಷನ್ ಹೈಸ್ಕೂಲಲ್ಲಿ ಓದಿದ್ದು. ಅಲ್ಲೂ ಒಳ್ಳೆ ಟೀಚರ್ಸ್, ಭಾಳ ಅದ್ಭುತವಾದ ಟೀಚರ್ಸ್. ಎಸ್ಪೆಷಲಿ ನಮ್ಮ ಹೆಡ್ ಮಾಸ್ಟರ್ ಅಂತೂ ನೋಡೋಕ್ಕೆ ಭಾಳ ಸುಂದರವಾಗಿದ್ರು. ಆಮೇಲೆ ಬಯಾಲಜಿ ಒಬ್ರು ತಗೊಳ್ಳೋರು GK ಅಂತ, ರತ್ನಾಕರ್ ಹೆಬ್ಬಾರತ್ ಅಂದ್ಬಿಟ್ಟು ಕನ್ನಡ ತಗೊಳ್ಳೋರು. ಅವರೆಲ್ಲ ಒಂಥರ ಮಾದರಿ ಟೀಚರ್ಸ್ಗಳು ನಮಗೆಲ್ಲ. ಅವ್ರು ನೋಡೇ ನಾವು ಏನೇನೋ ಕಲ್ತ್ಬಿಟ್ವಿ. ಹೌದು, ಅಂದ್ರೆ ಎಲ್ಲ ಹೆಸರುಗಳು ನಿಮಗೆ ನೆನಪಿದೆಯಲ್ಲ, ಅದು ಗ್ರೇಟ್. ಅಲ್ಲ, ಅವರ ಬಿಹೇವಿಯರ್ ಆಗಿರೋದು ನೆನಪಿರ್ಬೇಕು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ನೆನಪಿನಲ್ಲಿ ಉಳಿಬೇಕು ಅಥವಾ ಒಂದು ವಸ್ತು ನೆನಪಿನಲ್ಲಿ ಉಳಿಬೇಕು ಅಂದ್ರೆ ಅದು ನಮ್ಮನ್ನ ಅಟ್ರಾಕ್ಟ್ ಮಾಡಬೇಕು, ಆವಾಗ ಮಾತ್ರ ಅದು ನೆನಪಿರುತ್ತೆ ಸುದ್ದಿ. ಸರಿ, ಅವರು ಸ್ಕೌಟ್ ಹೆಡ್ ಬೇರೆ ಹಾಕಿರು, ರತ್ನಾಕರ್ ಹೆಬ್ಬಾರ್. ನಡೀತಾ ಇತ್ತು, ನಾನೇನೋ ದೊಡ್ಡಾಗಿ ಹಿಂಗೆ ಓಡಾಡ್ತಿದ್ದೆ ಸ್ಕೌಟ್ನಲ್ಲಿ. ಅಂದ್ರೆ ನಾನು ಸ್ಕೌಟಿಗೆ ಸೇರಿರಲಿಲ್ಲ. ಏನು ಸ್ಕೌಟ್ ಹೋಗ್ರಲ್ಲಿ ಬಾಯ್ಲಿ, ಏನು ಸ್ಕೌಟ್ ಬಗ್ಗೆ ಅಷ್ಟು ಕೇವಲ ಮಾತಾಡ್ತೀಯ, ಎಲ್ಲಿ ಒಂದಷ್ಟು 100 ಸೆಲ್ಯೂಟ್ ಹೊಡಿ ಹಿಂಗೆ ಅಂದ್ರು. ಎಷ್ಟು ಹಿಂಸೆ ಆಗೋದು ಗೊತ್ತಾ ಮೇಡಮ್, 100 ಸೆಲ್ಯೂಟು. ಅಯ್ಯೋ, ಗೊತ್ತಾಯ್ತಾ ಏನಾಗುತ್ತೆ ಅಂತ. ಸೊ ಯಾವಾಗಲೂ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಕೇವಲವಾಗಿ ಮಾತಾಡಕ್ಕೆ ಹೋಗಬೇಡ. ಅದು ನಿಜಕ್ಕೂ ಒಂದು ಪಾಠ. ಹೌದು, ಅದು ಮೇಜರ್ ಪಾಯಿಂಟ್ ಅದು. ಹೌದು, ಹಾಗಾಗಿ ಹೈಸ್ಕೂಲು ಅಷ್ಟೇ. ಅದು ನಂಗೆ ಈಗ ಅನ್ಸುತ್ತೆ, ಈ ನ್ಯೂಸ್ಗಳಲ್ಲಿ ನೋಡ್ತಿರ್ತೀವಲ್ಲ, ಸರ್ಕಾರಿ ಶಾಲೆ ಬಿದೋಗಿದೆ, ಹಂಗಿದೆ ಹಿಂಗಿದೆ ಅಂತ. ಬಟ್ ನಾನು ಓದಿದ ಮಿಡಲ್ ಸ್ಕೂಲೇ ಆಗಲಿ ಹೈಸ್ಕೂಲ್ ಆಗಲಿ ಬಹಳ ಸುಂದರವಾಗಿದೆ. ಈಗಲೂ ಅಷ್ಟೇ ತುಂಬಾ ಸುಂದರವಾಗಿದೆ. ಹೋಗ್ತಿರ್ತೀರಾ ಸರ್? ಆವಾಗ ಹೋಗ್ತಿರ್ತೀನಿ. ಟೀಚರ್ಸ್ ಬಗ್ಗೆ ತುಂಬಾ ಜಾಸ್ತಿ ಗೌರವ ಇಟ್ಕೊಂಡಿದ್ದೀರಾ ಅಲ್ವಾ? ಇವಾಗ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಮಾತಾಡ್ತಿರ್ತೀರಾ?
ಒಬ್ಬರು BS ಆರಾಧ್ಯ ಅಂತ ಅಂದ್ಬಿಟ್ಟು ಒಬ್ರಿದ್ರು ಕನ್ನಡ ಮೇಷ್ಟ್ರು. ಅವ್ರಿಗೆ ಅವಾಗ ಗುರು ಪೌರ್ಣಿಮೆ ದಿನ ಫೋನ್ ಮಾಡ್ತಿರ್ತೀನಿ. ವಾವ್, ಓಕೆ. ಆಮೇಲೆ ರತ್ನಾಕರ್ ಹೆಬ್ಬಾರ್ ಎಲ್ಲಿದ್ದಾರೆ ಗೊತ್ತಿಲ್ಲ. GK ಅವರೆಲ್ಲ, GK ಅಂತೂ ನೆನಪಿಸ್ಕೋಬೇಕು, ಆಯಲ್ ಬೆಲ್ಟ್ ಮಿಲಿಟ್ರಿ ಮನುಷ್ಯ, ಹಿಂಗೆ ಮೀಸೆ ಬಿಟ್ಕೊಂಡು ಬರೋರು. ನನಗೀಗ ಅನ್ಸುತ್ತೆ ತಪ್ಪು ಮಾಡಿದ್ರೆ ಕಿವಿ ಹಿಂಡೋರು ಗೊತ್ತಾ ಹಿಂಗೆ. ಹೌದು. ರೀಸೆಂಟಾಗಿ ಇದು ಒಂದು ಒಳ್ಳೆ ಎಕ್ಸಸೈಸ್, ಕಿವಿ ಹಿಂಡೋದು ಇದು. ಓಕೆ, ಅಂದರೆ ನಾನು ಕೇಳಿದ್ದೀನಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಆವಾಗ ಏನಪ್ಪ ಇದೊಂದು ಶಿಕ್ಷೆ ಅನಿಸ್ತಿತ್ತು, ಈಗ ಇಟ್ಸ್ ಅನ್ ಎಕ್ಸಸೈಸ್ ಅದು. ಓಕೆ, ಹೌದು ಹೌದು, ಕೇಳಿದ್ದೀನಿ. ಕಿವಿ ಹಿಂಡಿದ್ರೆ ಸ್ವಲ್ಪ ಬುದ್ಧಿವಂತಿಕೆ, ಬುದ್ಧಿ ಚುರುಕಾಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಈ ಇಂಡಿಯನ್ ಹೈಸ್ಕೂಲ್ SLC ಮುಗಿಸ್ಕೊಂಡು ಕಾಲೇಜಿಗೆ ಸೇರಬೇಕಾಯ್ತು. ವಿ ಪುರಂ ಕಾಲೇಜಿಗೆ ಸೇರ್ಕೊಂಡು ಅಲ್ಲಿ PUC ಮುಗಿಸ್ದೆ 2 ವರ್ಷ. ಟೀನೇಜ್ ಸರ್, ಏನು ಕತೆ ಇಲ್ವಾ? ಅಲ್ಲ, ಟೀಚರ್ಸ್ಗಳು ಅಂತ ಏನು ಇರಲಿಲ್ಲ. ಒಬ್ರು HMM ಅಂತ ಒಬ್ರು ಇದ್ರು. ಅವರು ಸ್ವಲ್ಪ ಗ್ಲಾಸು ಇಷ್ಟತ್ರದಲ್ಲಿ ನೋಡೋದು, ಆ ಥರದ ಗ್ಲಾಸ್ ಹಾಕೊಂಡು ಪಾಠ ಮಾಡೋರು. ರಮೇಶ್ ಅನ್ನೋರು SR ಅಂದ್ಬಿಟ್ಟು ಈ ಡೋರ್ಲ್ ಆಚೆ ಹೋಗ್ಬಿಟ್ಟು ಸ್ಕೂಲಲ್ಲಿ ಬಂಕ್ ಮಾಡೋಕ್ಕಾಗಲಿಲ್ಲ, ಕಾಲೇಜಲ್ಲಿ ಬಂಕ್ ಮಾಡಿದ್ರಿ. ಈ ಕಡೆ ಬರೋದು ಅಟೆಂಡೆನ್ಸ್ SR ಅಂತ. ಓಕೆ, 35 ಸಿಕ್ಕಿದ್ರೆ ಸೂಪರ್, ದೊಡ್ಡ ವಿಷಯ. ಹೌದು. 60 ಅಂದ್ರೆ ಸೂಪರ್, 90 ಅಂದ್ರೆ ಸೂಪರ್. ಈಗಲೂ ನನ್ಗೆ ಅನ್ಸುತ್ತೆ ಅದೇನು 90 ಮಾರ್ಕ್ಸ್. ಹ್ಞೂ ಸರ್, ನನಗೂ ಗೊತ್ತಾಗಲ್ಲ ಸರ್. ನಾನು ಆವ್ರೇಜ್ ಸ್ಟೂಡೆಂಟು, 90, 99, 100 ತೆಗೆದಿರ್ತಾರಲ್ಲ ಸರ್. ಅದ್ರ ಅವಶ್ಯಕತೆ ಇದೆಯಾ ಅಂತ ಬಿಡುತ್ತೆ. ಅದರಲ್ಲೂ ಮ್ಯಾಥಮೆಟಿಕ್ಸಲ್ಲಿ 100 ತೆಗಿತಾರೆ ಸರ್. ನಾನು ಮ್ಯಾಥಮೆಟಿಕ್ಸಲ್ಲಿ ಪ್ಲೇಸ್, ತುಂಬ ಇಷ್ಟ ನನಗೆ ಅದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ನೀವು ಕುತ್ಕೊಂಡು ನಮ್ಮ ಜೊತೆ ಇಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಬಾಲ್ಯ ಜೀವನ, ಸ್ಕೂಲು, ಕಾಲೇಜ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಸ್ಪಾಟ್ಲೈಟ್.